ನರಬಲಿ. ಬೋರ್ಗರ ಬಿರುಗಾಳಿಗೆ ಸೇಡಿನ ಕಾರ್ಬೋಡವೆನ್ನಬ್ಬಿಸಿ ಶಾಂತಿಯ ಮಿಂಚಿನಂತೆ ಪ್ರಚೋದಿಸಿ ಗುರುಗು ಸಿಡಿಲುಗಳು ಈ ತಲೆಯನ್ನು ಬಿರಿಯುವಂತೆ ಮಾಡಿ ಈ ಶಕುನಿ ಸೃಷ್ಟಿಸುವ ಕೃತ್ಯಮದ ವಿಷದ ಮಳೆಗೆ ನಿನ್ನ ಕುರುಕುಲವೇ ನಾಶವಾಗುವುದನ್ನು ಮಾಡಿ ನಿನ್ನ ಅಧಿಕಾರವನ್ನು ಹಾಳು ಮಾಡದಿದ್ದರೆ ನಾನು ಶಕುನಿಯೇ ಅಲ್ಲ, ನಾನು ಶಕುನಿಯೇ ಅಲ್ಲ, ಅಲ್ಲ. ಅಧಿಕಾರವಂತೆ ಅಧಿಕಾರ ಎಷ್ಟು ದಿನವಿರುವುದೋ ನಿನ್ನ ಅಧಿಕಾರ ನಾನು ನೋಡುತ್ತೇನೆ. ಅಧಿಕಾರ 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 ಮನೆಗೆ ಬಲಿಯ ಬಂದು ನಾನು ನೋಡು, ಈಗ ನಾನು ನೋಡು, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಅಧಿಕಾರ
ಯಾರು ಆತ್ಮೀಯರಿಂದ ಪರಿಚಯಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ಪತಿಗಳು ನನ್ನನ್ನು ಭೋಗ ವಸ್ತುವಿನಂತೆ ದೂತ ತಿರುಗಿಕೊಳ್ಳುವಂತೆ ಸೋತರು. ಹಸ್ತಿನಾವತಿಯ ರಾಜಸಭೆಯಲ್ಲಿ ಸರ್ವರ ಸಮಕ್ಷಮ ದುಶ್ಯಾಸನದ ಅಪಮಾನಿತಳಾದೆನು. ರಾಜನಗರವನ್ನು ತ್ಯಾಗ ಮಾಡಿ ಅನಾಥ ಭಿಕ್ಷಿಕೆಯಂತೆ ಕಾಡಿನಿಂದ ಕಾಡಿಗೆ ಅಲಗಿದ್ದು ಆಯಿತು. ಕೆಲವು ದಿನಗಳಾದರೂ ಸುಖವಾಗಿರಲಿಲ್ಲ. ಹೆಜ್ಜೆ ಹೆಜ್ಜೆಗೂ ಅಪಮಾನ. ಪರಮಾತ್ಮ, ಇನ್ನು ದ್ರೌಪದಿ ಅಡಿಯಲ್ಲಿ ಇನ್ನು ಏನೇನು ಬರೆದಿರುವೆ ತಂದೆ, ಇನ್ನು ಏನೇನು ಬರೆದಿರುವೆ. ಇವರೇಕೆ ಈ ರೀತಿ ಚಿತ್ತಾಮುಖರಾಗಿರುವುದು? ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿರುತ್ತವಲ್ಲ, ಏಕೆ ನನಗೆ ತಿಳಿಸಬಾರದೆ? ನಾನು ನಿಷ್ಕಾರಣಗೆ ಹೇಳುತ್ತಿಲ್ಲ ಪ್ರಭು. ಈ ಪಾಂಚಾಲಿಯರಿಗೆ ಒಂದಲ್ಲ 16 ಕಾರಣಗಳು. ನೀವು ಪುರುಷರಿಸುವ ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿದರೆ, ಅಪಮಾನವನ್ನು ಮಾಡಿದರೆ ಅವರಿಗೆ ತಕ್ಕ ಪ್ರತಿಕಾರ ನೀಡಿ. ಆದರೆ ಸ್ತ್ರೀಯರ ವಿಚಾರ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪುನಃ ಅವರಿಗೆ ಅನ್ಯರಾಶವೂ ಬೇಕು. ಪರಮಾತ್ಮ, ಇಂಥ ಅಪರಾಧಿನ ಸ್ತ್ರೀ ಜಾತಿಯನ್ನ ಏಕೆ ಸೃಷ್ಟಿಸಿದೆ ತಂದೆ, ಏಕೆ ಸೃಷ್ಟಿಸಿದೆ?
ಸಮಾಜದ ನಿಯಮ ಹಾಗೂ ಭಗವದ್ ಸ್ವರೂಪರಾದ ಋಷಿಗಳ ಆಹಾ, ಕೈ ಹಿಡಿದ ಪತ್ನಿಯನ್ನು ಜೂತದಲ್ಲಿ ಕೊಡುವುದಕ್ಕೆ ಸೋಲುವಂತೆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದಾರಲ್ಲ. ಅಯ್ಯೋ, ಪತಿಗಳು ಪತಿಗಳು ಪತಿಗಳು, ತಪಸ್ಸು ಮಾಡಿಕೊಳ್ಳಬೇಕು ನಿಮ್ಮಂತಹ ಪತಿಗಳನ್ನ. ನಮ್ಮ ಅಣ್ಣನ ಒಂದು ದಿನದ ಅವಿವೇಕದ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ಎಷ್ಟೋ ಬಾರಿ ನೀವು ಬೇಡಿಕೊಳ್ಳಿಲ್ಲವೇ? ಆಗತ್ತು ಆಗುವಾಯ್ತು, ಈಗ ಅದನ್ನು ಮರೆತು ಬಿಡು. ಆಹಾ, ಈ ದಿನ ನೀನೇಕೆ ಹೀಗಾಗಿರುವೆ ನನಗೆ ತಿಳಿಸಬಾರದೆ? ತಿಳಿಸಿರು ನಾಥ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವಿಷ್ಟೇ ಆದ್ರೆ ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆಯ ಹೊರತು ಅದು ಎಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಕೇಳು, ಈ ದಿನ ನಾನು ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋದೆ. ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯು ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿಮ್ಮ ಪತಿಗಳು 5 ಗ್ರಾಮಗಳನ್ನು ಬಿಡುತ್ತಾರೆ, ದೂತನನ್ನು ಆ ಸ್ಥಾನಕ್ಕೆ ಕಳಿಸಿದ್ದಾರೆ, ಇನ್ನೇನು ಸಂಧಿ ಆಗುವುದು. ಆಗಲಾದರೆ ಈ ನಿನ್ನ ಬೆಚ್ಚಿನ ಮುಡಿಯನ್ನು ಮುಡಿಗಟ್ಟಿ ಎಷ್ಟೆಂದು ಹೇಳಿ ಅಪಹಾಸ್ಯ ಮಾಡಿ ನನ್ನನ್ನು ನೋಡಿ ನಕ್ಕು. ದುರ್ಯೋಧನನೊಡನೆ ಪುನಃ ಸಂದೇಹ. ಹಾಗಾದ್ರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಸರಿ, ಯಾರು ಯಾರು ರಾಯಭಾರಕ್ಕೆ ಹೋಗಿರಬಹುದು? ಮತ್ತಿನ್ಯಾರು? ನಮ್ಮ ಅಣ್ಣನಾದ ಶ್ರೀಕೃಷ್ಣನು. ಓ ಗೋಪಿಕಾಂಗನೆಯರ ವಿಲಾಸ ವಿಪ್ರದಗಳಲ್ಲಿ ಮಗ್ನಾದ ಆ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ಘೋರಕ್ಕಿಂದ ಹಿಂದಿರುಗಿದಾಗಲೇ ಈ ಭಾಗಬಹುದೆಂದು ನಾನು ಮೊದಲೇ ತಿಳಿದಿದ್ದರು. ಅದರಲ್ಲಿ ಪಾಂಚಾಲಿ ಆ ಭಾನುಮತಿಗೆ ನೀನು ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂದು? ನಿನ್ನ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಮುಡಿಯನ್ನು ಕಟ್ಟುವುದಿಲ್ಲವೇ ಭಾನುಮತಿ. ಬಾಪು ಪಾಂಚಾಲಿ ಬಾಪು, ಆಹಾ, ಚಮತ್ಕಾರವಾದ ಉತ್ತರವನ್ನು ಕೊಟ್ಟರು. ಅಲ್ಲದೆ ನೀನು ನಮ್ಮ ಸಂಗಡ ಬರೀ ಕದನವಾಡುವುದರಲ್ಲೇ ಚತುರತೆಯನ್ನು ಕೊಟ್ಟಿದ್ದೆ ಎಂದು ತಿಳಿಸಿದೆ. ಆಹಾ, ಆದರೆ ನೀನು ಚತುರಳು, ಮಹಾ ಚತುರಳು, ಅಲ್ಲದೆ ಮಾತಿನಲ್ಲಿ ಮಹಾ ನಿಪುಣಳು. ಹೌದೇ?
ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸ್ವಾಮಿ ಪ್ರಾಣವಲ್ಲವಾ ಪ್ರಾಣಕಾಂತ ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣವಲ್ಲವಾ ಚಲದ ಸೇರುವೆ ಸ್ವಾಮಿ ಚಲದ ಮತ್ತೆ ಹೇಳಿದೆ ಪುನಃ ನನ್ನ ಬಾಯಿಂದ ಯಾವ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಬೇಕೆಂದು ಅಪೇಕ್ಷಿಸಿರಲಿವೆ. ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತೆ ಹೇಳಿಲ್ಲ ಈ ಪ್ರಚಂಡ ಭೀಮಸೇನರು. ಹೇಳುವುದು ಮಾತ್ರವಲ್ಲ ಪ್ರಭು, ಹೇಳಿದಂತೆ ಮಾಡಬೇಕೆನ್ನುವುದೇ ನನ್ನ ಇಚ್ಛೆ. ಸುಮ್ಮನೆ ಇಚ್ಛಿಸಿದರೆ ನಾವು ನೀವೆಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕನು, ಅಣ್ಣನ ಆಜ್ಞೆ ಹೊರತು ನನ್ನನ್ನು ತಿಳಿಸಬೇಡ ಪಾಂಚಾಲಿ. ಈಗ ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಸಂಧಿಯನ್ನು ಬಯಸುವವರು, ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಆತುರದಿಂದ ಯುದ್ಧವನ್ನು ಅಪೇಕ್ಷಿಸುವೆನು. ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು. ಅರ್ಜುನನು ಅನುಮೋದಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ, ಅಗ್ರಜ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿಯದೆ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅರ್ಜುನ, ಭೀಮಸೇನನು ಕಾರಣವಿಲ್ಲದೆ ಈ ರೀತಿ ವಿಜೃಂಭಿಸತಕ್ಕವನಲ್ಲ. ಈ ಸಾರಿ ಅವನ ಕೋಪ
ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮರು ಹೇಳುತ್ತಿದ್ದರು, ಈ ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ವಿಚಾರಿಸೋಣ ಬಾ ಅರ್ಜುನ. ಭೀಮಸೇನ, ನಿನ್ನ ಕೋಪಕ್ಕೆ ಕಾರಣರಾರು? ಭೀಮಸೇನ, ಭೀಮಸೇನ, ನನ್ನಲ್ಲಿ ಕೋಪದ ಸಹೋದರ. ಪಾಂಚಾಲಿ, ಸಮಾಚಾರವೇನು? ಅಗ್ರಜ ಭೀಮಸೇನನೇಕೆ ಕೋಪಾವೇಶಗೊಂಡಿರುವನು? ಏಕೆ ನನ್ನ ವಿರುವುದಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾವುದಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದೊಂದು ಮಾತನ್ನು ತಿಳಿಸಿಬಿಟ್ಟಿದ್ದೇನೆ. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸಿಬಿಡಬೇಕು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸಮ್ಮತಿಸಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ನಾನು ಪಾಂಡವರ ಕಳಂಕ ಸ್ವರೂಪ ಎಂದು ಭಾವಿಸಿರುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆ ಬಾಗಿಲಲ್ಲಿ ಇದ್ದು ಸಂಧಿಯಾಚನೆ ಮಾಡಲು ಆ ಪಾಂಡುರಾಜನು ನಮ್ಮನ್ನು ಪಾಂಡುಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವೇ ನಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ರಾಜನಲ್ಲ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯಾಗಲಿ ಅರ್ಜುನನ ಸಹಾಯವಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಕರೆ ಇದನ್ನೇ ಸಾಕು. ಆ ಕುರುಕುಲವನ್ನು ಸಂಪೂರ್ಣವಾಗಿ ನಾನು
ಶಕ್ತಿ ನಮ್ಮಲ್ಲಿಲ್ಲ. ಸಂಧಿಗಾಗಿ ಹೋಗಿರುವ ಶ್ರೀಕೃಷ್ಣ ಪರಮಾತ್ಮನು ಬರುವ ತನಕ ನೀನಿಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಯೋಗ್ಯವಲ್ಲ. ಆತನು ಬಂದ ಮೇಲೆ ಮುಂದಿನ ವಿಚಾರವನ್ನು ಚಿಂತಿಸೋಣ. ಹೌದು ಅಣ್ಣ, ಅಗ್ರಜನ ಆಜ್ಞೆಯನ್ನು ಪುರಸ್ಕರಿಸುವುದು ನಮ್ಮೆಲ್ಲರ ಪ್ರಥಮ ಕರ್ತವ್ಯ. ಏನು ಹೇಳುವೆ ಪಾಂಚಾಲಿ? ಪಾಂಚಾಲಿ? ಧರ್ಮ ಧರ್ಮವೆಂದು ಅಮಲಿಸುತ್ತ ಕ್ಷತ್ರಿಯ ಧರ್ಮ ಏನೆಂಬುದು ಮರೆಯುವುದು ನಿಮಗೆ ಉಚಿತವೆನಿಸುತ್ತಲ್ಲವೇ? ಪಾಂಚಾಲಿ, ಧರ್ಮದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನಿನ್ನು ಅರಿತಿಲ್ಲ. ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದೆ ನಮ್ಮ ಅವಿಚಾರಕ್ಕಾಗಿ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡುತ್ತಿರುವ ಪಾಂಚಾಲಿ. ರಾಜೇಂದ್ರ, ದೋಮಿನನ್ನು ಸಂಧಿಗೆ ಕಳಿಸಿ ಅಪಮಾನ ಹೊಂದಿದೆ. ಈಗ ಕುಲಪುರೋಹಿತನನ್ನು ಕಳಿಸಲು ಅದು ಮದುವೆ ಆಗುತ್ತೇನೆ ಕೂಟವಲ್ಲಿ ಒಬ್ಬ ಕನಿಷ್ಠ ಪರಿಜ್ಞಾನವೇ ಇಲ್ಲದೆ ಹೋಯಿತೆ. ಆ ದುರ್ಯೋಧನಾದ ನಿಮ್ಮೆಲ್ಲರಿಗೂ ತಕ್ಕ ಉತ್ತರವನ್ನೇ ಕೊಟ್ಟಿರೋದು. ಆದರೆ ನಮ್ಮಣ್ಣನಾದ ಶ್ರೀಕೃಷ್ಣನನ್ನು ಪುನಃ ಅಪಮಾನಗೊಳಿಸುತ್ತಿರಲಿಲ್ಲ ಅನ್ನೋದೇ ನನ್ನ ಚಿಂತೆ. ಏನೇ ಕೋಲಾಹಲ! ನಾವೆಂದು ಹೋಗುವೇನು? ಈ ಸಂಧ್ಯಾ ಫಲಾಫಲವನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನ ಇಲ್ಲ. ನಿಮ್ಮ ಅಪೌರುಷ ವರ್ತನೆ ಪುರಸ್ಕಾರವು ನಿಮಗೇ ಇರಲಿ. ಪ್ರತಿಕ್ರಿಯೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಎಲ್ಲಿ ಪ್ರಾಣೇಶ್ವರ, ನಮ್ಮಣ್ಣನಾದ ಶ್ರೀಕೃಷ್ಣನು ನಮ್ಮನ್ನು ನೋಡಿ ನಗುತ್ತ ಇತ್ತ ಕಡೆಗೆ ಬರುತ್ತಿರುವರು. ಆತನಿಂದ ರಾಜಸಭೆಯ ಸಮಾಚಾರ ತಿಳಿದುಕೊಂಡು ನಂತರ
ಪಾಂಡುಪುತ್ರರೇ, ಅಣ್ಣ ನನ್ನನ್ನು ಆಶೀರ್ವದಿಸಿ. ಮಂಗಳವಾಗಲಿ. ವಾಸುದೇವ, ಈ ಭೀಮನ ಪ್ರಣಾಮಗಳನ್ನು ಸ್ವೀಕರಿಸು. ಭೀಮಸೇನ, ನೀನು ವಿಜಯಶಾಲಿಯಾರು. ಕೃಷ್ಣ ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಹೋದವರಾರು ಧರ್ಮನಂದನ? ಅಂದರೆ ಶ್ರೀಕೃಷ್ಣನಲ್ಲವೇ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸ್ವಾಗತಿಸಿದರು. ಸಂಧಿಯ ವಿಚಾರ ನಡೆಯಿತಷ್ಟೇ. ಧೃತರಾಷ್ಟ್ರವೇ ಮುಂತಾದವರು ವಿಧ ವಿಧವಾಗಿ ಉಪಚರಿಸಿದನು. ಸಂಧಿಯ ವಿಚಾರ ನಡೆಯಿತಷ್ಟೇ. ನಡೆಯಿತು ಧರ್ಮನಂದನ. ಪಾಂಚಾಲಿ, ನಿಲ್ಲಿರುವುದು ನನಗೆ ಸಾಧ್ಯವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದನ್ನು ನಾನು ಮಾಡುವೆನು. ನಿಲ್ಲಿ ಪ್ರಾಣೇಶ್ವರ, ಮೊದಲಿನ ನನ್ನ ಅಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತುಗಳನ್ನು ಕೇಳುವುದರಿಂದ ನನ್ನ ತಾವಿಯೂ ಮುಗಿಯುವುದು. ಯದುಪತಿ, ಗುರುಸಭೆಯಲ್ಲಿ ಏನು ನಡೆಯಿತು? ನಾನು ನಿರೀಕ್ಷಿಸಿದಂತೆ ನಡೆಯಿತು ಧರ್ಮನಂದನ. ನಾನಿಂದು ತಡೆಯಲಾರ ಪತಿ. ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜರ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತು. ನಾನು ಹೋಗಿದ್ದು ಅದಕ್ಕಾಗಿ ಅಲ್ವೇ ಭೀಮಸೇನ? ಕೃಷ್ಣ, ಈಗ ತಿಳಿಯಿತು. ಈಗ ನಿನ್ನ ಅಭಿಮತವು ತಿಳಿಯಿತು. ಅಜ್ಞಾತರ ವಾಸದ ನೆಪದಿಂದ ಅಂದು ಅರ್ಜುನನಿಗೆ ಬಳೆಯನ್ನು ತೋರಿಸಿದೆ. ಇಂದು ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆಯನ್ನು ತೋರಿಸಲು ಯಾದವಾಗ್ರಣಿ ಈ ಪಾಂಡುಪುತ್ರರ ಮೇಲೆ ನಿನಗೆ ಅಷ್ಟೊಂದು ಆಕ್ರೋಶವೇ? ಇಷ್ಟೊಂದು ಅಸಹನೆ ಯಾಕೆ ಭೀಮಸೇನ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಈ ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಹೌದು ಭೀಮಸೇನ, ಅತ್ಯಂತ ನಿಕಟವಾದ ಸಂಬಂಧವಿರುವುದು. ವಾಸುದೇವ, ಮುಂದೇನಾಯಿತು? ನಿಮ್ಮ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದರು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಆ ದುರ್ಯೋಧನ ಅವನೂ ಸಹ. ಎಂದು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆಯಾಗಿತ್ತು. ಅದನ್ನು ಸಾಧಿಸಿದೆ. ಕೃಷ್ಣ, ಸಾಧಿಸು, ಚೆನ್ನಾಗಿ ಸಾಧಿಸು. ಇನ್ನು ನಾನು ಹೊರಡುವೆನು. ಸಹೋದರರೇ, ಈ ಅಪೌರುಷ ಫಲಗಳನ್ನು ನೀವೇ ಪುಂಜಿಸಿರಿ. ಇದರಲ್ಲಿ ಈ ಭೀಮನು ಅದರಲ್ಲಿ ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಪಾಂಚಾಲಿ, ಪ್ರಾಣೇಶ್ವರ, ನೀನು ಪಾಂಚಾಲಿ, ನೀನು ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಹೆಸರನ್ನು ತೀರಿಸುವೆನು. ನಿಲ್ಲಯ್ಯ ನೀನು ಭೀಮಸೇನ. ಇಷ್ಟೊಂದು ಕೋಪವಿಲ್ಲದಿದ್ದರೆ ನೀನು ಆ ರಕ್ಕಸಿನಾಳುವುದು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಕೃಷ್ಣ, ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೆ ಒಪ್ಪದು. ನೀನು ಒಪ್ಪುವ ವಿಚಾರ ಹೊಂದಿರುವುದು ಭೀಮಸೇನ. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿದನು. ಏನು? ದುರ್ಯೋಧನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿ ಆಗಲಾರದು. ಹೇಳು, ಏನೋ ಸಂದೇಶ? ನಿನ್ನೆ ಕೇಳುವ ಇಚ್ಛೆ ಇದ್ದರೆ ನನ್ನ ಸಮೀಪದಲ್ಲಿ ಹೀಗೆ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಕೃಷ್ಣ, ಈ ಪರಿಹಾಸ್ಯ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯವಾಗುವುದು. ನಿನ್ನ ಗದೆಯನ್ನು ಸ್ವಲ್ಪ ಇಟ್ಟು ನನ್ನ ಸಮೀಪದಲ್ಲಿ ಹೀಗೆ ಕುಳಿತುಕೋ, ಆಗ ನಿನಗೆ ಸಂದೇಶವನ್ನು ಹೇಳುವೆ. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವ. ಈಗ ಹೇಳು, ಏನೋ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ. ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕೃಷ್ಣ, ಶಾಪ ಮಾತ್ರ. ಅರ್ಜುನ, ಈ ಗದೆಯನ್ನು ಕ್ಷಣಕಾಲ ಹಿಡಿದುಕೋ. ಯಜ್ಞಸೇನಿ, ಅಣ್ಣ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ಅಣ್ಣ, ನಿಮ್ಮ ಮಾತನ್ನು ಎಂದಾದರೂ ಮೀರಿರುವಿನೆ? ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ಒಂದು ಕಡೆ ನನಗೆ ಪುರಸ್ಕಾರ ರೂಪದಲ್ಲಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಏನು ಪರಿಹಾಸ್ಯ? ಇದು ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡಗುಡಿ ಬಿಡಿಸುವುದರಲ್ಲಿ ನೀನು ಮಹಾನ್ ಪಂಡಿತೆ. ಹಾಗೆ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಕೃಷ್ಣ, ನಿನಗೆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಕೇಳಿದೆ ಎಲ್ಲರೂ. ಭೀಮಸೇನ, ಯಜ್ಞಸೇನಿ,
ಧರ್ಮನಂದನ ಕಿರೀಟಿ, ಭೀಮಸೇನನನ್ನು ಬಂಧಿಸಿದ ಹಗ್ಗವು ಆಗಿನ ರಾಜ್ಯಸಭೆಯಲ್ಲಿ ನನ್ನ ಹಗ್ಗವನ್ನು ಬಂಧಿಸಲು ಅನುವಾಗಿದೆ. ಕೃಷ್ಣ, ಈ ಹಗ್ಗದಿಂದ ಬಂಧಿಸಿದ್ದರೆ ನಿನ್ನನ್ನು ಯಾರು ಯಾರು ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಅವನು ತಮ್ಮ ದುಶ್ಯಾಸನನ್ನು ಈ ಕಾರ್ಯವೆಸಗಿದನು. ಇಂತಹ ಸಾಹಸವು ಮತ್ತಾರಿಂದ ಸಾಧ್ಯ? ಸೇರಿ ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನವು ಶಿಖರವನ್ನು ಮುಟ್ಟಿದವು. ನಮ್ಮ ಪ್ರೇಮನುವಾದ ಕೃಷ್ಣನನ್ನು, ಯಾದವ ಗಣಿಯನ್ನು, ಅದು ಪಾಂಡವ ರಾಯಭಾರಿಯನ್ನು, ಆ ಕುಲಿ ಕೌರವರು ಈ ರೀತಿ ಬಂದು ಸೆಲೆಕ್ಟಿಸಿದ್ರೆ ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇನ್ನು ಇದಕ್ಕೆ ಇಷ್ಟು ಮಾತ್ರವಲ್ಲ, ಇದಕ್ಕೆ ಬೇರೆ ಉತ್ತರದ ಪ್ರಶ್ನೆ ಇಲ್ಲ ಭೀಮಸೇನ. ಸಹನೆಯಿಂದ ಹೇಳಿ ಕಳುಹಿಸಿದ ಸಂದೇಶವನ್ನು ತಿರಸ್ಕರಿಸಿ ಪಾಂಡವ ರಾಯಭಾರಿಯಾದ ಶ್ರೀಕೃಷ್ಣನನ್ನೇ ಬಂಧಿಸಲೆಳಿಸಿದ ಆ ದುರ್ಯೋಧನನ ಅಹಂಕಾರಕ್ಕೆ ನನ್ನ ಶತಧಿಕ ದಿಕ್ಕು. ಇನ್ನು ಸಮರ ಭೂಮಿಯನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿಯನ್ನು ಕಲಿಸುವುದೊಂದೇ ನಮ್ಮ ಬಳಿದಿರುವ ಸರಿಯಾದ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿದೆ. ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ರಕ್ತದ ಕಡಲ ಒಡಲ ಬೇರಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ, ಇಲ್ಲವೇ ಮತ್ತೆ ಅರಣ್ಯ ಸೇರಲಿ ಎಂದು ದುರ್ಯೋಧನನ ಕಡೆಯ ಸಂದೇಶವನ್ನು ತಿಳಿಸಿದನು. ಈ ಸಂದೇಶಕ್ಕೆ ನಮಗುಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲತೆಯನ್ನಾಗಿ ಮಾಡಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಹೇ ಕೃಷ್ಣ ಪರಮಾತ್ಮ, ನೀನು ತಿಳಿದಿರುವೆ ನಾನು ಈ ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದಿರುವೆನೆಂದು.
ನನ್ನ ಕೈಗಳನ್ನು ಬಿಚ್ಚು. ಏನು ಬಿಚ್ಚುವುದಿಲ್ಲವೇ? ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏನು ನೀನು ಬಿಚ್ಚುವುದಿಲ್ಲವೇ? ಸಹೋದರ ಧನಂಜಯ, ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ನೀನು ಬಿಚ್ಚುವುದಿಲ್ಲವೇ? ಬೇಡ. ಇದು ಕೃಷ್ಣ, ನಿನಗೆ ಕರಮುಗಿದು ಬೇಡವನು. ನೀನಾದರೂ ನನ್ನ ಕೈಗಳನ್ನು ಬಿಚ್ಚು. ಏನು ನೀನು ಬಿಚ್ಚುವುದಿಲ್ಲವೇ? ಬೇಡ ಬೇಡ. ಈಗ ಕೇಳಿರಿ ಎಲ್ಲರೂ ನನ್ನ ಪ್ರತಿಜ್ಞೆಯನ್ನು. ಆ ದಿನ ದುರ್ಯೋಧನ ಒಡ್ಡೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ಅಂದು ಪುರಸಭೆಯಲ್ಲಿ ದುಶ್ಯಾಸನದಿಂದ ಅಪಮಾನಿತ ಹೊಂದಿ ಕಣ್ಣೀರಿಡುತ್ತಾ ಮುಕ್ತ ಕೇಶಿಯಾಗಿ ಪಾಂಡವರ ಅಪಕೀರ್ತಿಗೆ ತಳಕೊಂಬಂತೆ ನಿಂತಿದ್ದ ಈ ಪಾಂಚಾಲ ರಾಜರ ಸಮ್ಮುಖದಲ್ಲಿ ನಾನೇ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಇಂದು ಯುದ್ಧ ಸನ್ನದ್ಧಾಗುವ ಮೊದಲು ಪುನಃ ನಾನು ಈ ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ನಾನು ವಾಯುದೇವನ ಅಂಶದಿಂದ ಅವತರಿಸಿದೆ ಸತ್ಯವಾಗಿದ್ದರೆ ಆಕಾಶದ ಗ್ರಹಧಾರಕ ಸಮೂಹವು ಇಂದು ಮುಂದಾದರೂ ಸರಿಯೇ ವೀರಮಾತೆ ಕುಂತಿ ದೇವಿಯ ಸ್ತನ್ಯಪಾನ ಮಾಡಿರುವುದೇ ಸತ್ಯವಾಗಿದೆ. ನಾಳಿನ ಅತಿ ಭಯಂಕರ ಘೋರ ಯುದ್ಧದಲ್ಲಿ ನಡೆಯುವ ಯುದ್ಧದಲ್ಲಿ ಆ ದುರ್ಯೋಧನ 99 ಮಂದಿ ಸೈನಿಕರನ್ನು ಸಂಪೂರ್ಣವಾಗಿ ನಾಶ ಮಾಡಿ ನಂತರ ಆ ತುಳ ದುಶ್ಯಾಸನ ಒಡಲನ್ನು ಬಗೆದು ಅವನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮಳೆಯನ್ನು ಕಟ್ಟಿಸುವರು. ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಅವನ ರಾಜ ಕಿರೀಟವನ್ನು ಕೆಳವಿ ನನ್ನ ಎಡಗಾಲಿನಿಂದ ಪುಡಿ ಪುಡಿ ಮಾಡಬೇಕು. ಇದಕ್ಕೆ ಒಂದು ವೇಳೆ ಈ ನನ್ನ ಪ್ರತಿಜ್ಞೆ ನೆರವೇರಿಸಲು ಅಶಕ್ತನಾದರೆ ನನಗೆ ಅತಿ ಭಯಂಕರ ನರಕವೇ ಪ್ರಾಪ್ತಿಯಾಗಲಿ. ಕೃಷ್ಣ, ಇದಕ್ಕೆ ನಿನ್ನ ಪಾದವೇ ಸಾಕು. ಇದು ನನ್ನ ಕೊನೆಯ ಪ್ರತಿಜ್ಞೆ. ಕಡೆಗೂ ನನ್ನ ಪ್ರಯತ್ನಗಳನ್ನೆಲ್ಲವನ್ನು ವಿಫಲತೆಯನ್ನಾಗಿ ಮಾಡಿ ಬಂದೇ ಬಿಟ್ಟಿದ್ದಲ್ಲ ಭೀಕರವಾದ ಘೋರ ಸಮರ. ಧರ್ಮನಂದನ, ಧರ್ಮ ಸೂತ್ರವನ್ನು ಪಿಡಿದಾಡಿಸಿ
ಧರ್ಮದ ರಕ್ಷಣೆ ಮಾಡುವುದೇ ನನ್ನ ಪ್ರಥಮ ಕರ್ತವ್ಯವಲ್ಲವೇ? ಹೌದು ಪರಮಾತ್ಮ. ನಮಗೆ ಮುಂದೆ ಒದಗುವ ಸಕಲ ಕಾರ್ಯಗಳಿಗೂ ನಿನ್ನ ಕೃಪಕಟಾಕ್ಷಗಳನ್ನು ತೋರಿ ಧರ್ಮದ ವಿಜಯವನ್ನು ನಡೆಸು ಪರಮಾತ್ಮ. ಆಗಲಿ ಧರ್ಮನಂದನ, ಇಷ್ಟದಂತೆಯೇ ಆಗಲಿ. ಎಲ್ಲದಕ್ಕೂ ಕಾರಣನು ಕರ್ತನು ನೀನೇ. ಕೃಷ್ಣನು ಹೇಳಿದ ಸ್ಥಳವೂ ಇದೆ. ಇಲ್ಲಿಗೆ ನನ್ನ ತಾಯಿಯಾದ ಕುಂತಿ ದೇವಿಯು ಬರುವಳೆಂದು ಶ್ರೀಕೃಷ್ಣನು ನನಗೆ ಹೇಳಿದ್ದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯವರ ದರ್ಶನವೇ ಇಲ್ಲವಲ್ಲ. ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಸೃಷ್ಟಿಯನ್ನು ಅನಾದಿ ಕಾಲದಿಂದಲೂ ಬೆಳಗುತ್ತಿರುವ ನಿನಗೆ ನನ್ನ ಜನ್ಮದ ರಹಸ್ಯವು ತಿಳಿದಿರಲೇಬೇಕು. ನಾನು ಯಾವ ಭಾಗ್ಯವನ್ನು ಬಯಸಿ ಇಲ್ಲಿಗೆ ಬಂದಿರುವೆನೋ ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ಹಾದಿಯಲ್ಲಿಯೇ ನಡೆಸುವ ಭಾರವು ನಿನ್ನದೇ ದೇವ. ಸಪ್ತಾಶ್ವರಥವಾರೂಢಂ ಪ್ರಚಂಡಂ ಕಶ್ಯಪಾಸುತಂ ವೇದವಸ್ತ್ರಪದ್ಮಾಧರೋ ದೇವೋ ಓಂ ಸೂರ್ಯದೇವಾಯ ನಮಃ. ಓಂ ಸೂರ್ಯದೇವಾಯ ನಮಃ.
ಕರ್ಣ, ಮಗು ಕರ್ಣ, ಕುಮಾರ. ಯಾರು? ಯಾರದು? ಯಾರ ತಾಯಿ ನೀನು? ನನ್ನ ಏಕಾಗ್ರತೆಗೆ ಏಕೆ ಭಂಗಪಡಿಸಿದೆ? ಕುಮಾರ, ನೀನು ಪೂಜಿಸುತ್ತಿರುವ ಆ ಸರ್ವಸಾಕ್ಷಿ ಸೂರ್ಯದೇವ ಜ್ವಲಂತ ಪ್ರಜ್ಞೆ ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ಈ ನಿರ್ಭಾಗ್ಯಳಲ್ಲ ಕುಂತಿ ಎಂದು ಕರೆಯುವರು ಕರ್ಣ. ಏನು? ಕುಂತಿ ದೇವಿ? ಪರಮ ಭಾಗ್ಯವತಿ ಕುಂತಿ ದೇವಿ? ಹೌದು ಅಮ್ಮ, ಕುಮಾರ. ಅಮ್ಮ, ಈ ಹೆತ್ತವಳಿಗೆ ಪ್ರೀತಿಯ ಮಗನಾಗದೆ ನಿನ್ನ ತೋಳ ತೆಕ್ಕೆಯಲ್ಲಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕರ್ಣನಿಗೆ ಹಿಂದು ದರ್ಶನವಿತ್ತೆ ಆ ತಾಯಿ. ಕುಮಾರ. ಅಮ್ಮ, ಇದೋ ಈ ನಿನ್ನ ನಿರ್ಭಾಗ್ಯ ಸುಧನ ಸಾಷ್ಟಾಂಗ ನಮಸ್ಕಾರಗಳನ್ನು ಸ್ವೀಕರಿಸು ತಾಯಿ, ಸ್ವೀಕರಿಸು. ಕೀರ್ತಿಶಾಲಿಯಾದ ಕುಮಾರ. ಅಮ್ಮ, ಈ ಅಂತಹ ಕೀರ್ತಿ ಅಮ್ಮ ನನ್ನದು. ಜನನಿ ಜನಿಸಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿ ಬಿಡಲು ನಾನು ಮಾಡಿದ ಅಂತಹ ಅಪರಾಧವಾದರೂ ಏನು ತಾಯಿ? ಕುಮಾರ, ಅಲ್ಲಿದ್ದ ಜಲಚರಗಳು ಕೂಡ ಈ ಪಾಪಿಯಾದ ಕರ್ಣನ ದೇಹವನ್ನು ತಿನ್ನದೆ ಹಾಗೆ ಬಿಟ್ಟು ಬಿಟ್ಟವಲ್ಲಮ್ಮ. ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ತಮ್ಮ ಮುದ್ದಾದ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿ ಸಲಹುತ್ತಿರುವಾಗ ನೀನೇಕೆ ಹೀಗೆ ಮಾಡಿದೆ ತಾಯಿ? ಕುಮಾರ, ನೀನೇಕೆ ಹೀಗೆ ಮಾಡಿದೆ? ಪಾಂಡುವಂಶವೆಂಬ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸುಟು ಅಪಮಾನ ಅಪನಿಂದನೆಗಳ ಸಮರಕೂಪಕ್ಕೆ ಏಕೆ ತಳ್ಳಿದೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ್ರ ಕುಲದವನು ಎಂದು ಜರಿಯುತ್ತಿದ್ದಾಗ ಆ ಮಾತುಗಳನ್ನು ಕೇಳಿ ನೊಂದು ಬೆಂದು ನಾನು ಕುಸಿದು ಹೋಗಿದ್ದಾಗ ನಿನ್ನ ಒಂದೇ ಒಂದು ಮಾತಿನಿಂದ ಅದೆಲ್ಲವನ್ನು ಪರಿಹರಿಸಬೇಕಾಗಿದ್ದ ನೀನು ಏಕೆ ಮೌನವಾದ ತಾಯಿ? ಏಕೆ ಮೌನವಾದೆ? ಹೇಗಮ್ಮ, ನನ್ನ ಈ ಎಲ್ಲಾ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ? ಹೋಗಲಿ ಬಿಡು ತಾಯಿ, ಈ ಪ್ರಶ್ನೆಗಳೆಲ್ಲವೂ ನನ್ನಲ್ಲಿ ಪ್ರಶ್ನೆಗಳಾಗಿಯೇ ಉಳಿಯಲಿ. ಅಮ್ಮ, ನೀನು ನನ್ನ ಜನ್ಮದಾತೆ, ಆ ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಣೆ ಮಾಡಿದರೆ ಪರಮ ಪಾಪಿಯಾಗುವೆನಮ್ಮ. ಪರಮ ಪಾಪಿಯಾಗುವೆನು. ಹೋಗಲಿ ಬಿಡು ತಾಯಿ, ಇಷ್ಟು ದಿನದ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿದ್ದಲ್ಲ, ಕರುಣೆ ಇಟ್ಟು ದರ್ಶನ ಕೊಟ್ಟಿಯಲ್ಲ, ಈ ನಿನ್ನ ಋಣವನ್ನು ನನ್ನ ಈ ಜನ್ಮದಲ್ಲಿ ಹೇಗೆ ತೀರಿಸಲು ತಾಯಿ? ಹೇಗೆ ತೀರಿಸಲು? ಅಮ್ಮ, ಬಹುದಿನದ ಬಯಸಿದ ದರ್ಶನ
ಬಾಲ್ಯದಲ್ಲಿ ನಿನ್ನ ವಿಚಾರದಲ್ಲಿ ನಾನು ಮಾಡಿದ ಅಪರಾಧವನ್ನು ಇದುವರೆಗೂ ಯಾರ ಸಂಗಡವೂ ಹೇಳಲಾರದೆ ಈ ನನ್ನ ಉದರದಲ್ಲಿಟ್ಟುಕೊಂಡು ನಾನು ಎಷ್ಟು ನೋವನ್ನು ಅನುಭವಿಸಲಿದ್ದು ಆ ಪರಮೇಶ್ವರನಿಗೆ ಮಾತ್ರ ಗೊತ್ತು ಕರೆದ. ನೀನು ಜೀವಿಸಿರುವ ವಿಚಾರ ನನಗೆ ತಿಳಿದಿರಲಿಲ್ಲ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮ ಕುಮಾರ್ ಬಾಲ್ಯದಲ್ಲಿ ಹೀನ ಕುಲದವನು ಸೂತ ಕುಲದವನು ಎಂದು ಜನ ವಿಧಿಸುತ್ತಿರುವಾಗ ಅಯ್ಯೋ ನನ್ನ ಕಂದಾರಿನೆಷ್ಟು ನೋವು ಅನುಭವಿಸಿರುವೆಯೋ ಅದಕ್ಕೆಲ್ಲ ನಾನೇ ಕಾರಣ. ನಾನು ಪಾಪಿಕರಣ, ನನ್ನ ಕ್ಷಮಿಸಿ ಪುತ್ರ, ಕ್ಷಮಿಸಿ. ಅಮ್ಮ, ನೀನು ವೀರಮಾತೆ, 5 ಜನ ವೀರಪುತ್ರರನ್ನು ಪಡೆದ ವೀರಮಾತೆ, ಪರಮ ಭಾಗ್ಯವತಿ ಕುಂತಿದೇವಿ. ನೀನು ಪಾಪಿಯಲ್ಲಮ್ಮ, ಪರಮ ಪವಿತ್ರಳು, ಆ ಗಂಗೆಯಷ್ಟೇ ಪರಿಶುದ್ಧಳು. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರೆಲ್ಲವೇ ನಿಜವಾದ ಭಾಗ್ಯವಂತರು. ಅಮ್ಮ, ನಾನು ನಿನ್ನ ಮಗನಾಗಿ ಜನಿಸಿದರೂ ನದಿಯ ಪಾಲಾದೆ. ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರುವಿನ ಶಾಪಕ್ಕೆ ಗುರಿಯಾಗುವಂತೆ ಮಾಡಿತು. ನನ್ನ ಕರ್ಮವೇ ಪಿತಾಮಹ ಭೀಷ್ಮರ ಮಾತುಗಳನ್ನ ಮೀರುವಂತೆ ಮಾಡಿತು. ಅಮ್ಮ, ನನ್ನ ಕರ್ಮವೇ ಈ ಜಗತ್ತಿನಿಂದ ಹೀನ ಕುಲದವನು ಸೂತ ಕುಲದವನು ಎಂದು ಜರಿಯುವಂತೆ ಮಾಡಿತು. ಅಮ್ಮ, ಅಮ್ಮ, ಮಹಾಪ್ರತಾಪಶಾಲಿ ಪಾಂಡವರೆಂಬ ಮಹಾಪುತ್ಥಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರ ಮಾತೆ, ಪರಮ ಭಾಗ್ಯವತಿ ಕುಂತಿದೇವಿ. ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಆದಿಗಳಿಗೆ ಹಾಲುಣಿಸಿ ತುತ್ತುಣಿಸಿ ಪವನದ ತೊಟ್ಟಿಲಲ್ಲಿ ತೂಗಿದ ಈ ನಿನ್ನ ಕೈಗಳಿಂದ ನನ್ನನ್ನೊಮ್ಮೆ ಆಡಿಸಬಲ್ಲೆಯ ತಾಯಿ? ಇಲ್ಲ ತಾಯಿ, ಇಲ್ಲ. ಈ ಪಾಪಿ ಕರ್ಣನಿಗೆ ಅಂತಹ ಅದೃಷ್ಟವು ಹೇಗೆ ಲಭಿಸಬೇಕು ತಾಯಿ? ಬಿಡು ತಾಯಿ, ನಿನ್ನ ಮನದ ಚಿಂತೆಯನ್ನ ಬಿಡು. ಆದದ್ದು ಆಗಿ ಹೋಯ್ತು. ಈಗ ನಾನು ನಿನ್ನ ಸಹೋದರನೇ ಸೇರಿ ಸೌಖ್ಯವಾಗಿ ಬಾಳ. ಆ ವೈರಿಗಳಾದ ಕೌರವನೇ ಸೇರಿ ಕೇಳಲು ಬಯಸಬೇಡ. ಸೌಭ್ರಾತೃದಾನ ಮಾಡು ಕುಮಾರ. ಅಮ್ಮ, ಅಮ್ಮ, ಅದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾಯಿ, ಸಂತೋಷವಾಗಿ ನಡೆಸಿಕೊಡಬೇಕು. ಅಮ್ಮ, ನನ್ನ ಈ ದೇಹದಲ್ಲಿ ಕೊನೆಯ ಹನಿ ರಕ್ತವಿರುವವರೆಗೂ ನನ್ನ ಸ್ವಾಮಿಗೆ ದ್ರೋಹ ಮಾಡಲಾರೆ ತಾಯಿ, ನನ್ನ ಸ್ವಾಮಿಗೆ ದ್ರೋಹ ಮಾಡಲಾರೆ. ಅಮ್ಮ, ಅದು ಹಾಗಲ್ಲ. ನಿನ್ನ ಎತ್ತ ತಾಯಾದ ನಾನು ನಿನ್ನ ಭಿಕ್ಷೆ ಬಿಡುತ್ತಿರುವುದು ಕರ್ಣ. ಅವರ ಮೇಲೆ ಒಯ್ದವರು ಕಡೆ ಪಾಂಡವರನ್ನು ಉಳಿಸು ಕುಮಾರ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು ತಾಯಿ. ಹೊರೆದಾತನು ನನ್ನನ್ನೇ ನಂಬಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಈ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತಿಳಿಸಿದರೆ ಕೊಲೆಪಾತಕಿಗಿಂತಲೂ ಆಗುವುದಿಲ್ಲವೇ? ನಮ್ಮ ಪೂರ್ವಜರು ನರಕಕ್ಕೆ ಹೋಗುವುದಿಲ್ಲವೇ? ಮುಂದೆ ಜನಿಸುವ ಮಕ್ಕಳು ಮೊಮ್ಮಕ್ಕಳು ನನ್ನನ್ನು ಅಪಮಾನದಿಂದ ಶ್ರಮಿಸುವುದಿಲ್ಲವೇ? ನೀನೇ ಹೇಳು ತಾಯಿ, ನನಗೆ ಹಿತ ಬೋಧನೆಯನ್ನು ಮಾಡು. ನಿಶ್ಚಯ ಕುಮಾರ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರಲ್ಲವೇ? ಅವರ ಕ್ಷೇಮವು ನಿನ್ನ ಕ್ಷೇಮವಲ್ಲವೇ? ಅವರನ್ನು ಕಾಪಾಡುವುದು ಹಿರಿಯನಾದ ನಿನ್ನ ಧರ್ಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ನೋಡಿ ಸಂತೋಷ ಪಡಬಾರದು ಕರ್ಣ. ಅಮ್ಮ, ಅಂತಹ ಅದೃಷ್ಟವು ಈ ಪಾಪಿ ಕರ್ಣನಿಗೆ ಹೇಗೆ ಲಭಿಸಬೇಕು ತಾಯಿ? ಹೇಗೆ ಲಭಿಸಬೇಕು? ಅಮ್ಮ, ನನ್ನ ಮಾತೆಯಾದ ನೀನು ಮಾತೃ ಧರ್ಮವನ್ನು ಮರೆತು ಮಾತನಾಡುತ್ತಿರುವಂತಿದೆ. ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ದೊರಕಬಹುದಾದ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಇಂದು ಈ ರಾಜ್ಯದ ಪದವಿಯ ಆಸೆಯನ್ನು ತೋರಿಸುತ್ತಿರುವೆಯಾ ಜನನಿ? ಚಿಕ್ಕ ವಯಸ್ಸಿನಲ್ಲಿ ನೀನು ಚಿವುಟಿ ಹಾಕಿದಂತ ಬಂಧು ಪ್ರೇಮವೆಂಬ ಸಸಿಯೂ ಈ ದಿನ ಸಂಪೂರ್ಣವಾಗಿ ಒಣಗಿ ಹೋಗಿದೆ. ಅದು ಮತ್ತೆ ಚಿಗುರುವುದಿಲ್ಲ ತಾಯಿ, ಚಿಗುರುವುದಿಲ್ಲ. ಆ ಪಾಂಡವರು ಇದುವರೆಗೂ ಈ ಕ್ಷಣದವರೆಗೂ ನನ್ನ ಸಹೋದರರೆಂಬ ಭಾವನೆಯೇ ನನಗಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನಿದೆ ಅಮ್ಮ? ಅದು ಅಲ್ಲದೆ ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿ? ಅದು ಬಿಡುತ್ತಾಯಿ, ಬಿಡುತ್ತಾಯಿ ನಿನ್ನ ಮನದ ಚಿಂತೆಯನ್ನ. ಆ ದುರ್ಯೋಧನನು ನೀನು ಆ ನನ್ನ ಪಾಂಡವರಲ್ಲಿ ದ್ವೇಷವಿಟ್ಟಿರುವಾಗ ಹೇಗೆ ತಾನೇ ಭಯಪಡೋದ್ರಲ್ಲಿ? ಹೋಗಲಿ ಬಿಡು ಕುಮಾರ್.
ಅವರೊಂದಿಗೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ ಕರ್ಣ. ಅಮ್ಮ, ಯುದ್ಧದಲ್ಲಿ ಪರೋನ್ಮುಖನಾಗು ಕರ್ಣ. ಅಮ್ಮ, ಈ ಕರ್ಣನು ಅಂತಹ ನೀಚನಲ್ಲಮ್ಮ, ಅಂತಹ ನೀಚನಲ್ಲ. ನನ್ನ ಈ 2 ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆನು, ನನ್ನ ಸ್ವಾಮಿಗಾಗಿ ಹೋರಾಡಿ ಮಡಿವೆ. ಕುಮಾರ್, ಅಮ್ಮ, ಆತನು ನನ್ನಲ್ಲಿಟ್ಟಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಜಗತ್ತೆಲ್ಲವೂ ನನ್ನನ್ನು ಹೀನ ಕುಲದವನು, ಸೂತ ಕುಲದವನು ಎಂದು ಜರೆಯುತ್ತಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವವಾಗಿ ಬಂದು ಆಶ್ರಯವನ್ನಿದ್ದ ಮಹಾಸ್ವಾಮಿಯಲ್ಲವೇ? ಈ ಪ್ರಪಂಚವೇ ನನ್ನನ್ನು ಕುಲಹೀನೆಂದು ನಿಂದಿಸುತ್ತಿರುವಾಗ ನನ್ನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗರಾಜ್ಯದ ಅರಸು ಕುರು ಸಾಮ್ರಾಟ ಮಾಂಡಲೀಕನನ್ನಾಗಿ ಮಾಡಿ ಈ ಜಗತ್ತಿನಲ್ಲಿಯೇ ನನಗೊಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟ ಆ ಗೌರವೇಶ್ವರನನ್ನು ಹೇಗೆ ಮರೆಯಲಿ? ಮರೆಯುವುದು ಧರ್ಮವೇ? ಸರ್ವತಾ ಆಗಲಾರದು. ನಾನು ಪರೋನ್ಮುಖನಾಗಲಾರೆ ತಾಯಿ, ಪರೋನ್ಮುಖನಾಗಲಾರೆ. ಕುಮಾರ್, ಹೋಗಲಿ ಬಿಡು. ನನ್ನದೊಂದು ಮಾತನಾಡಿ ನಡೆಸಿಕೊಡು. ಯುದ್ಧದಲ್ಲಿ ಪಾಂಡವರು ಎದುರಿಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡಯ್ಯ, ಅವರನ್ನು ಉಳಿಸು ಕರ್ಣ, ಉಳಿಸು. ಹಾಗೇನೆ ತಾಯಿ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸುವೆನು, ಆದರೆ ಆ ನನ್ನ ಕಡುವೈರಿ ಅರ್ಜುನನನ್ನು ಮಾತ್ರ ಉಳಿಸುವುದಿಲ್ಲ. ಕುಮಾರ್, ಏನು ಹೇಳ್ತಿರ್ಬೇಕಂತ? ಹೌದು ತಾಯಿ, ಹೌದು. ಆ ಅರ್ಜುನೊಡನೆ ನಾನು ಯುದ್ಧ ಮಾಡುವುದನ್ನ ನನ್ನ ಸ್ವಾಮಿ ಗೌರವೇಶ್ವರ ನೋಡಿ ಸಂತೋಷ ಪಟ್ಟರೆ ನನ್ನ ಜೀವನವೇ ಸಾರ್ಥಕ. ಅಮ್ಮ, ಈ ಯುದ್ಧದಲ್ಲಿ ಅರ್ಜುನನಿಂದ ನಾನೇ ಮೃತನಾಗಲಿ ಅಥವಾ ನನ್ನಿಂದ ಅರ್ಜುನನೇ ಮೃತನಾಗಲಿ, ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ಬಿಡು ತಾಯಿ ನಿನ್ನ ಮನದ ಚಿಂತೆಯನ್ನ. ಅರ್ಜುನನ ಮೇಲೆ ಏತಕ್ಕಾಗಿ ಇಷ್ಟೊಂದು ದ್ವೇಷ? ಹೋಗಲಿ, ನಿನಗೆ ನಾನು ಅಧಿಕವಾಗಿ ತೊಂದರೆ ಕೊಡಿಸಿಲ್ಲ ಕರ್ಣ. ಅಮ್ಮ, ಕೊನೆಯದಾಗಿ ನನ್ನದೊಂದೇ ಒಂದು ಮಾತನ್ನಾದರೂ ನಡೆಸಿಕೊಡ್ವಿ ಕುಮಾರ. ಅದೇನೆಂದು ಹೇಳು ತಾಯಿ, ಖಂಡಿತವಾಗಿಯೂ ನಡೆಸುವೆನು. ಸತ್ಯವಾಗಿ ನಡೆಸಿಕೊಡ್ವಿಯಾ ಕುಮಾರ? ಅಮ್ಮ, ಜನ್ಮದಾತೆಯ ಮಾತನ್ನು ನಡೆಸಿಕೊಡಲಾರದಷ್ಟು ಹೇಳಿಯಲ್ಲಮ್ಮ ಈ ನಿನ್ನ ಮಗ ಕರ್ಣ. ಅದೇನೆಂದು ಹೇಳು ತಾಯಿ, ಸತ್ಯವಾಗಿಯೂ ನಡೆಸುವೆನು. ಕುಮಾರ, ತೊಟ್ಟ
ಮಾತೃ ಹೃದಯದಲ್ಲಿಯೂ ಮಾಯಾಜಾಲವೇ ಅಮ್ಮ. ಆ ಪಾಂಡವರೆಂದರೆ ನಿನಗೆ ಅದೆಷ್ಟು ಮಮತೆ ಅಮ್ಮ. ಆಗಲಿ ತಾಯಿ, ಮುಂಬರುವ ಕುರುಕ್ಷೇತ್ರ ಯುದ್ಧದಲ್ಲಿ ದೊಡ್ಡ ಬಾಣವನ್ನು ಪುನಃ ತೊಡುವುದಿಲ್ಲ. ಇದೇ ನಾನು ನಿನಗೆ ಕೊಡುವ ವಾಗ್ದಾನ. ಕೌರವೇಶ್ವರ, ಪ್ರಾಣಮಿತ್ರ, ಆಶ್ರಯದಾತ, ಈಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಈ ಕರ್ಣನ ಮಾತುಗಳನ್ನು ನಂಬಿ ಸಂಪೂರ್ಣವಾಗಿ ಕೆಟ್ಟು ಹೋದೆ. ಕೆಲವು ಅಷ್ಟದಿಕ್ಪಾಲಕರೇ, ಪಂಚಭೂತಾದಿಗಳೇ, ನೀವೇ ನನ್ನ ಸ್ವಾಮಿ ಕೌರವೇಶ್ವರನನ್ನು ಕಾಪಾಡಬೇಕು. ಇಂದಿನ ಘಟನೆಗಳೆಲ್ಲವೂ ನನಗೆ ಒಂದೊಂದಾಗಿ ನೆನಪಿಗೆ ಬರುತ್ತಿದೆ. ಆ ದಿನ ಇಂದ್ರನು ಮೋಸದಿಂದ ನನ್ನ ದೇಹದ ರಕ್ಷಣಾ ಕವಚವನ್ನು ಅಪಹರಿಸಿದನು. ಸುಯೋಧನನ ದುರಾದೃಷ್ಟಕ್ಕೆ ವಿದುರನು ಮಹಾಶಕ್ತಿಶಾಲಿ ಬಿಲ್ಲನ್ನ ಮುರಿದು ಹಾಕಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಮನೋಸ್ಥೈರ್ಯವನ್ನೇ ಕಸಿದುಕೊಂಡನು. ಈ ದಿನ ನನ್ನ ಜನ್ಮದಾತೆಗೆ ಬಂದು ದೊಡ್ಡ ಬಾಣವನ್ನು ಪುನಃ ತೊಡಬಾರದೆಂದು ನನ್ನಿಂದ ವಾಗ್ದಾನ ಪಡೆದು ನನ್ನ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡಳು. ದೈವ, ಕುಲ, ಪ್ರಪಂಚ ಎಲ್ಲವೂ ಸೇರಿ ಈ ಕರ್ಣನ ವಿರುದ್ಧ ಸಂಚು ಮಾಡುತ್ತಿರುವುದು. ಮಾಡಲಿ ಮಾಡಲಿ, ಈ ನಮ್ಮ ಎರಡು ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ಸ್ವಾಮಿಗಾಗಿ ಹೋರಾಡುವೆನೋ, ನನ್ನ ಸ್ವಾಮಿಗಾಗಿ ಹೋರಾಡಿ ಉಳಿಯುವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿಯೂ ಜಯವಿಲ್ಲ. ನಿಮ್ಮೆಲ್ಲರ ಇಚ್ಛೆ ಇದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಜನನಿ, ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಖಂಡಿತವಾಗಿಯೂ ನಡೆಸುವೆಯಾ? ಶ್ರೀಕೃಷ್ಣನ ಪಾದ ಸಾಕ್ಷಿಗೆ ನಡೆಸಿಕೊಡುತ್ತೇನೆ. ಅಮ್ಮ, ನಿನ್ನ ಪ್ರಥಮ ದರ್ಶನವು ಹಿಂದಿಗೆ ನನಗಾಯಿತು. ಬಹುಶಃ ಇದೇ ನಿನ್ನ ಕೊನೆಯ ಭೇಟಿ ಎಂದು ತೋರುತ್ತದೆ. ಹೌದು ತಾಯಿ, ಹೌದು. ಈ ಕುರುಕ್ಷೇತ್ರ ಯುದ್ಧ ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಿಗೂ ಹೇಳಬೇಡ ತಾಯಿ. ಯಾರಿಗೂ ಹೇಳಬೇಡ. ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಮೃತನಾದರೆ ನನ್ನ ಮೃತದೇಹವನ್ನು ನಿನ್ನ ಮಡಿಲಲ್ಲಿಟ್ಟುಕೊಂಡು, ಈ ಕರ್ಣನು ಕುಲಹೀನನಲ್ಲ, ಈ ಕರ್ಣನು ಸೂತಪುತ್ರನಲ್ಲ, ಈ ಕುಂತಿಯ ಮಗನೆಂದು ಪ್ರಪಂಚಕ್ಕೆ ಕೇಳಿಸುವ ಹಾಗೆ ಸಾರಿ ಸಾರಿ ಹೇಳುತ್ತಾಯಿ. ಸಾರಿ ಸಾರಿ ಹೇಳು. ಇಂತಹ ಸಂಕಟ ನಾಶಗಳಿಂದ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯ ಈ ಪ್ರಪಂಚದಲ್ಲಿ ಹೋಗಲಿ ಕುಮಾರ. ನನ್ನ ಉತ್ತರಾದಿ ಕ್ರಿಯೆಗಳನ್ನು ಸತ್ಯಸಂಧನಾದ ಧರ್ಮರಾಯನಿಂದಲೇ ಮಾಡಿಸಬೇಕೆಂದು ಕೇಳಿಕೊಳ್ಳುವನು ತಾಯಿ. ಇದೊಂದು ಮಾತನ್ನು ನಡೆಸಿಕೊಡುವ, ಬೇರೆ ಏನನ್ನೂ ಕೇಳುವುದಿಲ್ಲ. ದೈವಾನುಕೂಲವಿಲ್ಲದವರು ಈ ಪ್ರಪಂಚದಲ್ಲಿ ಬದುಕಿದ್ದರು.